ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಗೆ ಧಾಮಿ ಸರ್ಕಾರ ಅಸ್ತು ಎಂದಿದೆ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಬಿಲ್ಗೆ ಅನುಮೋದನೆ ಸಿಕ್ಕಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಉತ್ತರಾಖಂಡ್ನಲ್ಲಿ ಯುಸಿಸಿ ಬಿಲ್ ಅನುಮೋದನೆ. ಸಿಎಂ ಪುಷ್ಕರ್ ಸಿಂಗ್ ನೇತೃತ್ವದಲ್ಲಿ ಸಂಪುಟ ಅಸ್ತು. ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಗೆ ಸಚಿವ ಸಂಪುಟ ಅಸ್ತು ಎಂದಿದೆ. ನಿನ್ನೆ ಡೆಹರಾಡೂನ್ನಲ್ಲಿ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಸಂಪುಟ ಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆಗೆ ಅನುಮೋದನೆ ನೀಡಿದೆ. ಇದರೊಂದಿಗೆ ದೇಶದಲ್ಲೇ ಮೊದಲ ಬಾರಿಗೆ ಉತ್ತರಾಖಂಡ್ನಲ್ಲಿ ಯುಸಿಸಿಯನ್ನ ಜಾರಿಗೊಳಿಸಿದಂತಾಗಿದೆ. 2022ರಲ್ಲಿ ಬಿಜೆಪಿ ಯುಸಿಸಿ ಮಸೂದೆ ಜಾರಿಗೆ ತರುವುದರ ಬಗ್ಗೆ ಜನರಿಗೆ ಭರವಸೆ ನೀಡಿತ್ತು. ಅದರಂತೆ ಧಾಮಿ ನೇತೃತ್ವದ ಸರ್ಕಾರ ಯುಸಿಸಿ ಮಂಡನೆಯನ್ನ ಅನುಮೋದನೆ ನೀಡಲಾಗಿದೆ. ಸದ್ಯ ಯುಸಿಸಿ ಜಾರಿಗೆ ಸಂಬಂಧಿಸಿ ಕರಡು ಸಮಿತಿ ವರದಿಯನ್ನ ಮಂಡಿಸಲಾಗಿದ್ದು, ಉತ್ತರಾಖಂಡ್ನ ಸಭಾಧ್ಯಕ್ಷರು ಮಸೂದೆ ಅಂಗೀಕಾರ ಮಾಡಬೇಕಿದೆ. ಉತ್ತರಾಖಂಡ ರಾಜ್ಯ ರಚನೆಯ ರಜತ ಮಹೋತ್ಸವದ ಆಚರಣೆಯ ವಿಶೇಷವಾಗಿ ಯುಸಿಸಿ ಜಾರಿಗೆ ತರುತ್ತಿದ್ದೇವೆಂದು ಧಾಮಿ ತಿಳಿಸಿದ್ದಾರೆ. ಇಡೀ ದೇಶದಲ್ಲಿ ಧರ್ಮ, ಜಾತಿ, ಪಂಗಡಕ್ಕೆ ಒಂದೇ ನಿಯಮ ಇರಲಿದೆ. ಯುಸಿಸಿಯಿಂದ ಬೇರೆಲ್ಲ ಧರ್ಮಗಳ ವೈಯಕ್ತಿಕ ಕಾನೂನುಗಳು ಅಂತ್ಯವಾಗಲಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿಗಳಿಗೆ ವಿಭಿನ್ನ ಕಾನೂನು ಇದೆ. ಇದೀಗ ಹಿಂದೂ ಕಾನೂನು ಬೌದ್ಧ, ಜೈನ, ಸಿಖ್ಖರಿಗೂ ಅನ್ವಯವಾಗಲಿದೆ. ವಿಲ್, ಮದುವೆಯಂತಹ ವಿಷಯದಲ್ಲಿ ಒಂದೇ ಕಾನೂನಿದೆ. ಇನ್ಮುಂದೆ ಎಲ್ಲ ಧರ್ಮಗಳಿಗೂ ಒಂದೇ ಕಾನೂನು ಬರಲಿದೆ. ಯಾವುದೇ ಧರ್ಮದವರ ಮದುವೆ, ವಿಚ್ಛೇದನ, ಉತ್ತರಾಧಿಕಾರ, ದತ್ತು ಸ್ವೀಕಾರದ ನಿಯಮಗಳು ಒಂದೇ ರೀತಿಯಲ್ಲಿ ಇರಲಿವೆ. ಒಟ್ಟಾರೆ ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಗೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯುಸಿಸಿಗೆ ಇರುವ ಕಾನೂನು ನಿಬಂಧನೆಗಳು ಮತ್ತು ರಾಜ್ಯದಲ್ಲಿ ಅದನ್ನ ಹೇಗೆ ಅನುಷ್ಠಾನಗೊಳಿಸಬೇಕೆಂಬುದನ್ನ ಅಧಿಕಾರಿಗಳು ಪ್ಲಾನ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಗೆ ಧಾಮಿ ಸರ್ಕಾರ ಅಸ್ತು ಎಂದಿದೆ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಬಿಲ್ಗೆ ಅನುಮೋದನೆ ಸಿಕ್ಕಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಉತ್ತರಾಖಂಡ್ನಲ್ಲಿ ಯುಸಿಸಿ ಬಿಲ್ ಅನುಮೋದನೆ. ಸಿಎಂ ಪುಷ್ಕರ್ ಸಿಂಗ್ ನೇತೃತ್ವದಲ್ಲಿ ಸಂಪುಟ ಅಸ್ತು. ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಗೆ ಸಚಿವ ಸಂಪುಟ ಅಸ್ತು ಎಂದಿದೆ. ನಿನ್ನೆ ಡೆಹರಾಡೂನ್ನಲ್ಲಿ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಸಂಪುಟ ಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆಗೆ ಅನುಮೋದನೆ ನೀಡಿದೆ. ಇದರೊಂದಿಗೆ ದೇಶದಲ್ಲೇ ಮೊದಲ ಬಾರಿಗೆ ಉತ್ತರಾಖಂಡ್ನಲ್ಲಿ ಯುಸಿಸಿಯನ್ನ ಜಾರಿಗೊಳಿಸಿದಂತಾಗಿದೆ. 2022ರಲ್ಲಿ ಬಿಜೆಪಿ ಯುಸಿಸಿ ಮಸೂದೆ ಜಾರಿಗೆ ತರುವುದರ ಬಗ್ಗೆ ಜನರಿಗೆ ಭರವಸೆ ನೀಡಿತ್ತು. ಅದರಂತೆ ಧಾಮಿ ನೇತೃತ್ವದ ಸರ್ಕಾರ ಯುಸಿಸಿ ಮಂಡನೆಯನ್ನ ಅನುಮೋದನೆ ನೀಡಲಾಗಿದೆ. ಸದ್ಯ ಯುಸಿಸಿ ಜಾರಿಗೆ ಸಂಬಂಧಿಸಿ ಕರಡು ಸಮಿತಿ ವರದಿಯನ್ನ ಮಂಡಿಸಲಾಗಿದ್ದು, ಉತ್ತರಾಖಂಡ್ನ ಸಭಾಧ್ಯಕ್ಷರು ಮಸೂದೆ ಅಂಗೀಕಾರ ಮಾಡಬೇಕಿದೆ. ಉತ್ತರಾಖಂಡ ರಾಜ್ಯ ರಚನೆಯ ರಜತ ಮಹೋತ್ಸವದ ಆಚರಣೆಯ ವಿಶೇಷವಾಗಿ ಯುಸಿಸಿ ಜಾರಿಗೆ ತರುತ್ತಿದ್ದೇವೆಂದು ಧಾಮಿ ತಿಳಿಸಿದ್ದಾರೆ. ಇಡೀ ದೇಶದಲ್ಲಿ ಧರ್ಮ, ಜಾತಿ, ಪಂಗಡಕ್ಕೆ ಒಂದೇ ನಿಯಮ ಇರಲಿದೆ. ಯುಸಿಸಿಯಿಂದ ಬೇರೆಲ್ಲ ಧರ್ಮಗಳ ವೈಯಕ್ತಿಕ ಕಾನೂನುಗಳು ಅಂತ್ಯವಾಗಲಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿಗಳಿಗೆ ವಿಭಿನ್ನ ಕಾನೂನು ಇದೆ. ಇದೀಗ ಹಿಂದೂ ಕಾನೂನು ಬೌದ್ಧ, ಜೈನ, ಸಿಖ್ಖರಿಗೂ ಅನ್ವಯವಾಗಲಿದೆ. ವಿಲ್, ಮದುವೆಯಂತಹ ವಿಷಯದಲ್ಲಿ ಒಂದೇ ಕಾನೂನಿದೆ. ಇನ್ಮುಂದೆ ಎಲ್ಲ ಧರ್ಮಗಳಿಗೂ ಒಂದೇ ಕಾನೂನು ಬರಲಿದೆ. ಯಾವುದೇ ಧರ್ಮದವರ ಮದುವೆ, ವಿಚ್ಛೇದನ, ಉತ್ತರಾಧಿಕಾರ, ದತ್ತು ಸ್ವೀಕಾರದ ನಿಯಮಗಳು ಒಂದೇ ರೀತಿಯಲ್ಲಿ ಇರಲಿವೆ. ಒಟ್ಟಾರೆ ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಗೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯುಸಿಸಿಗೆ ಇರುವ ಕಾನೂನು ನಿಬಂಧನೆಗಳು ಮತ್ತು ರಾಜ್ಯದಲ್ಲಿ ಅದನ್ನ ಹೇಗೆ ಅನುಷ್ಠಾನಗೊಳಿಸಬೇಕೆಂಬುದನ್ನ ಅಧಿಕಾರಿಗಳು ಪ್ಲಾನ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಗೆ ಧಾಮಿ ಸರ್ಕಾರ ಅಸ್ತು ಎಂದಿದೆ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಬಿಲ್ಗೆ ಅನುಮೋದನೆ ಸಿಕ್ಕಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.
ಉತ್ತರಾಖಂಡ್ನಲ್ಲಿ ಯುಸಿಸಿ ಬಿಲ್ ಅನುಮೋದನೆ. ಸಿಎಂ ಪುಷ್ಕರ್ ಸಿಂಗ್ ನೇತೃತ್ವದಲ್ಲಿ ಸಂಪುಟ ಅಸ್ತು. ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಗೆ ಸಚಿವ ಸಂಪುಟ ಅಸ್ತು ಎಂದಿದೆ. ನಿನ್ನೆ ಡೆಹರಾಡೂನ್ನಲ್ಲಿ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಸಂಪುಟ ಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆಗೆ ಅನುಮೋದನೆ ನೀಡಿದೆ. ಇದರೊಂದಿಗೆ ದೇಶದಲ್ಲೇ ಮೊದಲ ಬಾರಿಗೆ ಉತ್ತರಾಖಂಡ್ನಲ್ಲಿ ಯುಸಿಸಿಯನ್ನ ಜಾರಿಗೊಳಿಸಿದಂತಾಗಿದೆ. 2022ರಲ್ಲಿ ಬಿಜೆಪಿ ಯುಸಿಸಿ ಮಸೂದೆ ಜಾರಿಗೆ ತರೋದ್ರ ಬಗ್ಗೆ ಜನರಿಗೆ ಭರವಸೆ ನೀಡಿತ್ತು. ಅದರಂತೆ ಧಾಮಿ ನೇತೃತ್ವದ ಸರ್ಕಾರ ಯುಸಿಸಿ ಮಂಡನೆಯನ್ನ ಅನುಮೋದನೆ ನೀಡಲಾಗಿದೆ. ಸದ್ಯ ಯುಸಿಸಿ ಜಾರಿಗೆ ಸಂಬಂಧಿಸಿ ಕರಡು ಸಮಿತಿ ವರದಿಯನ್ನ ಮಂಡಿಸಲಾಗಿದ್ದು, ಉತ್ತರಾಖಂಡ್ನ ಸಭಾಧ್ಯಕ್ಷರು ಮಸೂದೆ ಅಂಗೀಕಾರ ಮಾಡಬೇಕಿದೆ. ಉತ್ತರಾಖಂಡ ರಾಜ್ಯ ರಚನೆಯ ರಜತ ಮಹೋತ್ಸವದ ಆಚರಣೆಯ ವಿಶೇಷವಾಗಿ ಯುಸಿಸಿ ಜಾರಿಗೆ ತರುತ್ತಿದ್ದೇವೆಂದು ಧಾಮಿ ತಿಳಿಸಿದ್ದಾರೆ. ಇಡೀ ದೇಶದಲ್ಲಿ ಧರ್ಮ, ಜಾತಿ, ಪಂಗಡಕ್ಕೆ ಒಂದೇ ನಿಯಮ ಇರಲಿದೆ. ಯುಸಿಸಿಯಿಂದ ಬೇರೆಲ್ಲ ಧರ್ಮಗಳ ವೈಯಕ್ತಿಕ ಕಾನೂನುಗಳು ಅಂತ್ಯವಾಗಲಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿಗಳಿಗೆ ವಿಭಿನ್ನ ಕಾನೂನು ಇದೆ. ಇದೀಗ ಹಿಂದೂ ಕಾನೂನು ಬೌದ್ಧ, ಜೈನ, ಸಿಖ್ಖರಿಗೂ ಅನ್ವಯವಾಗಲಿದೆ. ವಿಲ್, ಮದುವೆಯಂತಹ ವಿಷಯದಲ್ಲಿ ಒಂದೇ ಕಾನೂನಿದೆ. ಇನ್ನು ಮುಂದೆ ಎಲ್ಲಾ ಧರ್ಮಗಳಿಗೂ ಒಂದೇ ಕಾನೂನು ಬರಲಿದೆ. ಯಾವುದೇ ಧರ್ಮದವರ ಮದುವೆ, ವಿಚ್ಛೇದನ, ಉತ್ತರಾಧಿಕಾರ, ದತ್ತು ಸ್ವೀಕಾರದ ನಿಯಮಗಳು ಒಂದೇ ರೀತಿಯಲ್ಲಿ ಇರಲಿವೆ. ಒಟ್ಟಾರೆ ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಗೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯುಸಿಸಿಗೆ ಇರುವ ಕಾನೂನು ನಿಬಂಧನೆಗಳು ಮತ್ತು ರಾಜ್ಯದಲ್ಲಿ ಅದನ್ನ ಹೇಗೆ ಅನುಷ್ಠಾನಗೊಳಿಸಬೇಕೆಂಬುದನ್ನ ಅಧಿಕಾರಿಗಳು ಪ್ಲಾನ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಗೆ ಧಾಮಿ ಸರ್ಕಾರ ಅಸ್ತು ಎಂದಿದೆ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ, ಅಂದರೆ ನಿನ್ನೆ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಬಿಲ್ಗೆ ಅನುಮೋದನೆ ಸಿಕ್ಕಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಉತ್ತರಾಖಂಡ್ನಲ್ಲಿ ಯುಸಿಸಿ ಬಿಲ್ ಅನುಮೋದನೆ. ಸಿಎಂ ಪುಷ್ಕರ್ ಸಿಂಗ್ ನೇತೃತ್ವದಲ್ಲಿ ಸಂಪುಟ ಅಸ್ತು. ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಗೆ ಸಚಿವ ಸಂಪುಟ ಅಸ್ತು ಎಂದಿದೆ. ನಿನ್ನೆ ಡೆಹರಾಡೂನ್ನಲ್ಲಿ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಸಂಪುಟ ಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆಗೆ ಅನುಮೋದನೆ ನೀಡಿದೆ. ಇದರೊಂದಿಗೆ ದೇಶದಲ್ಲೇ ಮೊದಲ ಬಾರಿಗೆ ಉತ್ತರಾಖಂಡ್ನಲ್ಲಿ ಯುಸಿಸಿಯನ್ನ ಜಾರಿಗೊಳಿಸಿದಂತಾಗಿದೆ. 2022ರಲ್ಲಿ ಬಿಜೆಪಿ ಯುಸಿಸಿ ಮಸೂದೆ ಜಾರಿಗೆ ತರೋದ್ರ ಬಗ್ಗೆ ಜನರಿಗೆ ಭರವಸೆ ನೀಡಿತ್ತು. ಅದರಂತೆ ಧಾಮಿ ನೇತೃತ್ವದ ಸರ್ಕಾರ ಯುಸಿಸಿ ಮಂಡನೆಯನ್ನ ಅನುಮೋದನೆ ನೀಡಲಾಗಿದೆ. ಸದ್ಯ ಯುಸಿಸಿ ಜಾರಿಗೆ ಸಂಬಂಧಿಸಿ ಕರಡು ಸಮಿತಿ ವರದಿಯನ್ನ ಮಂಡಿಸಲಾಗಿದ್ದು, ಉತ್ತರಾಖಂಡ್ನ ಸಭಾಧ್ಯಕ್ಷರು ಮಸೂದೆ ಅಂಗೀಕಾರ ಮಾಡಬೇಕಿದೆ. ಉತ್ತರಾಖಂಡ ರಾಜ್ಯ ರಚನೆಯ ರಜತ ಮಹೋತ್ಸವದ ಆಚರಣೆಯ ವಿಶೇಷವಾಗಿ ಯುಸಿಸಿ ಜಾರಿಗೆ ತರುತ್ತಿದ್ದೇವೆಂದು ಧಾಮಿ ತಿಳಿಸಿದ್ದಾರೆ. ಇಡೀ ದೇಶದಲ್ಲಿ ಧರ್ಮ, ಜಾತಿ, ಪಂಗಡಕ್ಕೆ ಒಂದೇ ನಿಯಮ ಇರಲಿದೆ. ಯುಸಿಸಿಯಿಂದ ಬೇರೆಲ್ಲ ಧರ್ಮಗಳ ವೈಯಕ್ತಿಕ ಕಾನೂನುಗಳು ಅಂತ್ಯವಾಗಲಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿಗಳಿಗೆ ವಿಭಿನ್ನ ಕಾನೂನು ಇದೆ. ಇದೀಗ ಹಿಂದೂ ಕಾನೂನು ಬೌದ್ಧ, ಜೈನ, ಸಿಖ್ಖರಿಗೂ ಅನ್ವಯವಾಗಲಿದೆ. ವಿಲ್, ಮದುವೆಯಂತಹ ವಿಷಯದಲ್ಲಿ ಒಂದೇ ಕಾನೂನಿದೆ. ಇನ್ನು ಮುಂದೆ ಎಲ್ಲಾ ಧರ್ಮಗಳಿಗೂ ಒಂದೇ ಕಾನೂನು ಬರಲಿದೆ. ಯಾವುದೇ ಧರ್ಮದವರ ಮದುವೆ, ವಿಚ್ಛೇದನ, ಉತ್ತರಾಧಿಕಾರ, ದತ್ತು ಸ್ವೀಕಾರದ ನಿಯಮಗಳು ಒಂದೇ ರೀತಿಯಲ್ಲಿ ಇರಲಿವೆ. ಒಟ್ಟಾರೆ ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಗೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯುಸಿಸಿಗೆ ಇರುವ ಕಾನೂನು ನಿಬಂಧನೆಗಳು ಮತ್ತು ರಾಜ್ಯದಲ್ಲಿ ಅದನ್ನ ಹೇಗೆ ಅನುಷ್ಠಾನಗೊಳಿಸಬೇಕೆಂಬುದನ್ನ ಅಧಿಕಾರಿಗಳು ಪ್ಲಾನ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.